Welcome to my YouTube channel, Chidambara Spiritual Journey. ಶ್ರೀರಾಮ ಸಮರ್ಥ ಶ್ರೀ ಮಹಾರಾಜರ ದಿವ್ಯ ಸತ್ಸಂಗ ಪ್ರವಚನ. जया जयाच्या जनी जन्मनामार्थ झाला, जयाने सदा वास नामात केला. जयाच्या मुखी सर्वदा नाम कीर्ती, नमस्कार त्या ब्रह्म चैतन्य मूर्ती. ಶ್ರೀರಾಮ ಸಮರ್ಥ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ ನನ್ನ ಸದ್ಗುರುಗಳಾದ ಶ್ರೀ ಚಂದ್ರಕುಮಾರ್ ಅವರ ದಿವ್ಯಚರಣಾರವಿಂದಕ್ಕೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇಂದಿನ 14 ಜುಲೈ ಶ್ರೀ ಮಹಾರಾಜರ ಪ್ರವಚನ ಗುರುಗಳು ಹೇಳಿದ್ದೇ ಸಾಧನೆ. ಗುರುಗಳು ಹೇಳಿದ್ದೇ ಸಾಧನೆ. ಗುರುಗಳು ಏನು ಉಚ್ಚಾರ ಮಾಡ್ತಾರೋ ಅದೇ ಸಾಧನೆ ಆಗೋಗುತ್ತೆ. ಹಾಗಂದರೆ ಸಾಧನೆ ಅಂದರೆ ಏನು? ನಮ್ಮ ಒಂದು ಲಿಮಿಟೆಡ್ ನಾಲೆಜ್ನಲ್ಲಿ ಸಾಧನೆ ಅಂದರೆ ನಾವೇನು ಅಂದ್ಕೊಂಡಿದ್ದೀವಿ? ಜಪ, ಧ್ಯಾನ ಮಾಡೋದು, ಮತ್ತು ವಾಚನ ಮಾಡೋದು, ಹೇಳ್ಕೊಳ್ಳೋದು, ಅಭಂಗಗಳನ್ನು ಅನ್ನೋದು ಸಾಧನೆ ಅಂದ್ಕೊಂಡಿದ್ದೀವಿ. ಹಾಗಾದರೆ ಮೊದಲು ಸಾಧನೆ ಅಂದರೆ ಏನು ತಿಳ್ಕೊಬೇಕು ನಾವು. ಸಾಧನೆ, ಸಾಧನ ಅಂದರೆ ಸಂಸ್ಕೃತ ಶಬ್ದ ಸಾಧ್ ಎಂಬುವ ಶಬ್ದದಿಂದ ಸಾಧನೆ ಬಂದಿರೋದು. ಸಾಧ್ ಮೀನ್ಸ್ ಟು ಅಕಂಪ್ಲಿಷ್, ಟು ಅಚೀವ್ ಸಮಥಿಂಗ್. Here we have to achieve what? Self-realization. मैं कौन हूँ, who am I according to ರಮಣ ಮಹರ್ಷಿ. ಅದನ್ನು ಸಾಧಿಸುವುದಕ್ಕೆ ಈ ದೇಹ, ಈ ಮನಸ್ಸು, ಈ ಬುದ್ಧಿನ ಬಳಕೆ ಮಾಡಿ ಆ್ಯಸ್ ಎನ್ ಟೂಲ್ ಆರ್ ಇನ್ಸ್ಟ್ರೂಮೆಂಟ್ ಟು ಅಕಂಪ್ಲಿಷ್ ದಟ್ ಗೋಲ್. ಹಾಗಂದರೆ ಗುರುಗಳು ಹೇಳಿದ್ದೆ ಸಾಧನೆ ಅಂದರೆ ಏನಪ್ಪ? ವಾಟ್ ಎವರ್ ಹಿ ಟೆಲ್ಸ್ ಯು, ಇಟ್ ಶುಡ್ ಬಿಕಮ್ ಅ ಪ್ರಾಕ್ಟೀಸ್ ಇನ್ ಯುವರ್ ಡೈಲಿ ಲೈಫ್. The rituals, whatever he is telling, even he utters one word, that should become the sacred path in your journey. ಅವ್ರು ಹೇಳಿದ್ದು ಬೆಳಗ್ಗಿಂದ ಸಂಜೆ ತನಕ ನಾವು ಏನು ಆ್ಯಕ್ಟಿವಿಟೀಸ್ ಮಾಡ್ತೀವೋ that should become work is worship. ಅಂದರೆ that should become, everything should become worship. Every work I do, every step I take, the way I act, the way I talk, मैं जैसा बोलती हूँ, जैसा खाती हूँ, जैसा बैठती हूँ, जैसा चलती हूँ, लोगों से व्यवहार करती हूँ, सब कुछ क्या हो जाना चाहिए? साधना के द्वारा क्या हो जाना चाहिए? वो डिवाइन हो जाना चाहिए. यानी वो जो भी मैं कर रही हूँ उसका गोल वहाँ पहुँचाने के लिए ही कर रही हूँ मैं. वो टूल बन जाना चाहिए, मेरा अकम्प्लिशमेंट होना चाहिए. अचीवमेंट क्या कि मैं जो हरकत कर रही हूँ वो हरकत मुझे वहाँ लेके जा रहा है, हर स्टेप मुझे उसके पास लेके जा रहा है, उससे अलग नहीं कर रहा है. तो गुरु जो शब्द का उच्चार करेंगे वही साधना होता है. जो भी अभी कहेंगे बैठो तो वही साधना है. उठो उठो, ಸೈಲೆನ್ಸ್ ಸೈಲೆನ್ಸ್, ಖಾओ ಖಾओ. ಇದಕ್ಕೆ ಒಂದು ದೃಷ್ಟಾಂತವನ್ನು ಹೇಳ್ತೀನಿ ಮೊದಲು ಪ್ರವಚನ ಶುರು ಮಾಡೋಕ್ಕಿಂತ ಮುಂಚೆ. 2020ದಲ್ಲಿ ಗುರುಗಳು ಯಾವಾಗ ಸತ್ಸಂಗ ಶುರು ಮಾಡಿದ್ರು, ಗುರುಗಳಿಗೆ ಸಮಯ ಹಾಳು ಮಾಡೋದಾಗಲಿ ಅಥವಾ ಎನರ್ಜಿ ವೇಸ್ಟ್ ಮಾಡೋದಾಗಲಿ ಅಥವಾ ಅತ್ತ ಇತ್ತ ಸಮಯ ಕಳೆಯೋದಲ್ಲಿ ಅಥವಾ ನಮಗೆ ಗೊತ್ತಿದ್ರೂ ಸಹ ನಾವು ಅದನ್ನು ಅಳವಡಿಸ್ಕೊಳ್ಳದೆ ಇದು ಗುರುಗಳಿಗೆ ಏನಾಗ್ತಿತ್ತು, ಹಿಡಿಸ್ತಾ ಇರಲಿಲ್ಲ. ಅದಕ್ಕೆ ಒಂದು ದಿವಸ ಏಪ್ರಿಲ್ನಲ್ಲಿ ಸತ್ಸಂಗ ಶುರುವಾಗಿದ್ದು, ಜುಲೈನಲ್ಲಿ ಒಂದು ದಿವಸ ಮಧ್ಯಾಹ್ನ ಕಾಲ್ ಮಾಡಿದ್ರು. ಕಾಲ್ ಮಾಡಿ ಏನು ಹೇಳಿದ್ರು, ನೀನು ಎಲ್ಲ ನಮ್ಮ ಒಂದು ಹಲವಾರು ಗ್ರೂಪ್ ಇದೆ, 7 days ಗ್ರೂಪ್ ಇದೆ, ಪಾರಾಯಣದ ಬೇರೆ ಬೇರೆ ಗ್ರೂಪು, ಎಲ್ಲ ಗ್ರೂಪ್ ಬಿಟ್ಬಿಡು, ಈಗಲೇ ಕ್ಲಾಸ್ ಬಿಟ್ಟು ಹೋಗು, ನೀನು ಕ್ಲಾಸಿಂದನೂ ಆಚೆ ತೆಗೆದು ಹಾಕ್ತೀನಿ, ನೀನು ಮೇಯಿಂದ ಸತ್ಸಂಗಕ್ಕೆ ಬರ್ಕೊಡೋದು. ಯಾಕೆಂದರೆ ನೀನು ಯೋಗ್ಯಳೆಲ್ಲ ಪಾಠ ಕಲೀಲಿಕ್ಕೆ, ಪಾಠ ಕಲ್ತಿದ್ದನ್ನು ನೀನು ಅಳವಡಿಸ್ಕೊಳ್ತಾ ಇಲ್ಲ ಜೀವನದಲ್ಲಿ. ಸೊ ಯು ಆರ್ ನಾಟ್ ಫಿಟ್ ಟು ಬಿ ಮೈ ಸ್ಟೂಡೆಂಟ್, ಪ್ಲೀಸ್ ಯು ಡೋಂಟ್ ಕಮ್ ಟು ದ ಕ್ಲಾಸ್ ಅಂತ ಹೇಳಿದ್ರು. ನಾನು ಅವರಿಗೆ ಒಂದು ಪ್ರಶ್ನೆ ಮಾಡ್ದಲೇ ಇಮಿಡಿಯೇಟ್ಲಿ ಎಲ್ಲ ಗ್ರೂಪ್ ಬಿಡಬೇಕಾ ಅಂತ ಕೇಳಿದೆ. ಹೌದು, ಎಲ್ಲ ಗ್ರೂಪ್ ಬಿಡಬೇಕು ಅಂದರು. ಎಲ್ಲ ಗ್ರೂಪ್ ಬಿಟ್ಟು ಹೋಗಿ ನಾನು ಅಳ್ತಾ ಕೂತಿದ್ದೆ. ನಾನು ಅಯ್ಯೋ, ಈಗಿನ್ನೂ ಗುರುನಾಥ ಸಿಕ್ಕಿದ್ದಾನೆ, ಈಗಿನ್ನೂ ಪಾಠ ಕಲೀಲಿಕ್ಕೆ ನಾನು ಶುರು ಮಾಡಿದ್ದೀನಿ, ಇವನು ಬರಬೇಡ ಅಂತ ಹೇಳ್ತಿದ್ದಾನಲ್ಲಪ್ಪ, ಯಾಕೆ ನಾನು ಏನು ಮಾಡಿದ್ದೀನಿ ತಪ್ಪು ಅಂಥದ್ದು ಅನ್ನೋದು ವಿಚಾರ ಮಾಡ್ತಿದ್ದೆ. ಮನೆಯವ್ರು ಬಂದು ಕೇಳಿದ್ರು, ಯಾಕೆ ಕಳ್ತಿದ್ಯಾ? ಇಲ್ಲ ಹಿಂಗೆ ಆಯಿತು, ಗುರುಗಳು ಹೇಳಿದ್ದಾರೆ ಬರಬೇಡ ಇನ್ಮೇಲಿಂದ. ಹೌದಾ? ಯೋಚನೆ ಮಾಡ್ತಾ 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 ಸಂಜೆ ಆಗೋಯ್ತು. ಸಂಜೆ 7 ಗಂಟೆಗೆ ಗುರುಗಳೇ ಕ್ಲಾಸಿಗೆ ಆ ಡುವೋ ಕಾಲಿಂಗ್ನಲ್ಲಿ ಆ್ಯಡ್ ಮೆಂಬರ್ಸ್ ಅಂತ ಇರ್ತಿತ್ತು, ಅವ್ರು ಆ್ಯಡ್ ಮಾಡಿದ್ರು. ಆಮೇಲೆ ಫೋನ್ ಮಾಡಿದ್ರು, ಬರಮ್ಮ ಕ್ಲಾಸಿಗೆ ಅಂತ. ಕ್ಲಾಸಿಗೆ ಬರಲಾ? ಕ್ಲಾಸಿಗೆ ಬಾ ಅಂದರು. ಕ್ಲಾಸಿಗೆ ಬಂದು ಹೋದೆ. ಅವಾಗ ಹೇಳಿದ್ರು ಎಲ್ಲರಿಗೂ, ಇವತ್ತು ನಾನು ಅವಳು ಪರೀಕ್ಷೆ ಮಾಡಿದ್ದೆ, ಪರೀಕ್ಷೆದಲ್ಲಿ ಅವಳು ಪಾಸ್ ಆದಳು ಅಂತ. ನನಗೇನು ಪರೀಕ್ಷೆ ಮಾಡಿದ್ರು, ಏನು ಹೇಳಿದ್ರು ಅವೆಲ್ಲ ನನಗೇನೂ ಗೊತ್ತಿರಲಿಲ್ಲ. ಆದರೆ ಅವ್ರು ಹೇಳಿದ್ರು, ಪರೀಕ್ಷೆಯಲ್ಲಿ ನೀನು ಪಾಸ್ ಆಗಿದೆಯಾ, ನಿನ್ನನ್ನು ತೆಗೆದುಹಾಕಿದ್ದು ನಾನೇ, ವಾಪಸ್ ಕರೆದಿದ್ದು ನಾನೇ, ಒಂದು ಟೆಸ್ಟ್ ಇಟ್ಟಿದೆ, ಯು ಹ್ಯಾವ್ ಪಾಸ್ಡ್ ಇನ್ ದಿ ಟೆಸ್ಟ್. ಅಂದರೆ ಗುರುಗಳು ಹೇಳಿದ್ದೇ ಸಾಧನೆ. ಈಗ ಆಚೆ ಹೋಗು ಅಂದರೆ ಹೋಗ್ತಿರಬೇಕು, ಬಾ ಅಂದರೆ ಬರ್ತಿರಬೇಕು.
ಅದೇ ಸಾಧನೆ. ದಟ್ ಈಸ್ ಓನ್ಲಿ ದ ವೇ ಹಿ ಟೇಕ್ಸ್ ಅಸ್ ಟು ದ ನೆಕ್ಸ್ಟ್ ಸ್ಟೆಪ್ ಆಫ್ ಇವಲ್ಯೂಷನ್, ಟು ದ ನೆಕ್ಸ್ಟ್ ಸ್ಟೆಪ್ ಆಫ್ ಸಾಧನಾ. ಹಿ ಟೇಕ್ಸ್ ಅಸ್ ಲೈಕ್ ದಿಸ್. ಏನು ಹೇಳ್ತಾರೆ ಶ್ರೀ ಮಹಾರಾಜರು? ಎಲ್ಲರೂ ಸೇರಿ ನೋಡೋಣ. ಪರಮಾರ್ಥ ಏನೆಂದರೆ ಏನೆಂಬುದನ್ನು ನಾನು ನಿಮಗೆ ಸ್ವಲ್ಪದರಲ್ಲಿ ಹೇಳುತ್ತೇನೆ. ಯಾಕೆ ಪರಮಾರ್ಥ ಅಂದರೆ ಅಪಾರ, ಅದು ವಾಸ್ಟ್ ಸಾಗರದಂತೆ ಇದ್ದರು. ಅದಕ್ಕೆ ಹೇಗೆ ವ್ಯಾಖ್ಯಾನ ಮಾಡೋದು? ಅದಕ್ಕೆ ಸ್ವಲ್ಪದರಲ್ಲಿ ಹೇಳುತ್ತೇನೆ ಅಂತ ಶ್ರೀ ಮಹಾರಾಜರು ಹೇಳ್ತಾರೆ. ಪರಮಾರ್ಥದ ಏನಾದರೂ ಇದ್ದರೆ ಆಸಕ್ತಿ ಬಿಟ್ಟು ಪ್ರಪಂಚ ಮಾಡುವುದೇ ಆಗಿರುತ್ತದೆ. ಆಸಕ್ತಿ ಬಿಟ್ಟು ಮೀನ್ಸ್ ಅಟ್ಯಾಚ್ಮೆಂಟ್. ಆಸಕ್ತಿ ಬಿಟ್ಟು ಮೀನ್ಸ್ ಯು ಆರ್ ಗೆಟಿಂಗ್ ಅಟ್ಯಾಚ್ ಟು ಎವ್ರಿಥಿಂಗ್. ಅದನ್ನು ಬಿಟ್ಟು, ಪ್ರಪಂಚದ ಆಸಕ್ತಿಯನ್ನು ಬಿಟ್ಟು ಮಾಡಪ್ಪ ಅಂದರೆ ಎಲ್ಲಿ ನನ್ನ ಗಮನ ಹರಿಸ್ತೀನೋ ಅಲ್ಲಿ ಆಸಕ್ತಿ ಹೋಗುತ್ತಲ್ಲಿ. ವಾಟ್ ಎವರ್ ಇಟ್ ಈಸ್, ಒಂದು ಟೀ ಕಾಫಿ ಕುಡಿಯೋದ್ರಿಂದ ಹಿಡಿದು, ಹೊರಗಡೆ ಹೋಗೋದ್ರಿಂದ ಹಿಡಿದು, ಇನ್ನೊಬ್ಬರ ಜೊತೆ ಮಾತಾಡೋದ್ರಿಂದ ಹಿಡಿದು, ಲೌಕಿಕ ವ್ಯವಹಾರದಲ್ಲಿ ಎಲ್ಲೆಲ್ಲಿ ನನ್ನ ಮಾತು, ನನ್ನ ಈಗೋ ಪ್ರೊಜೆಕ್ಟ್ ಆಗ್ತಾ ಇರುತ್ತೋ ಅಲ್ಲೆಲ್ಲ ನಾನು ಆಸಕ್ತರಾಗಿಬಿಟ್ಟಿರ್ತೀನಿ. ವಾಟ್ ಎವರ್ ಇಟ್ ಈಸ್ ಸಬ್ಜೆಕ್ಟ್, ವಿಷಯ, ವಸ್ತು, ವ್ಯಕ್ತಿ, ಜಾಗ, ಪರಿಸ್ಥಿತಿ, ವಾಟ್ ಎವರ್ ಯು ನೇಮ್ ಇಟ್, ಯು ಆರ್ ಗೆಟಿಂಗ್ ಅಟ್ಯಾಚ್ಡ್. ಸೊ ದಟ್ ಅಟ್ಯಾಚ್ಮೆಂಟ್ ಇರಲಾರ್ದನ್ನೇ ಮಾಡುವುದೇ ಪರಮಾರ್ಥ ಆಗಿರುತ್ತದೆ. ಅದಕ್ಕೆ ನಾನು ಸಪ್ರೇಟಾಗಿ ಟ್ಯಾಗ್ ಹಾಕ್ಕೋಬೇಕಾಗಿಲ್ಲ, ನಾನು ಪರಮಾರ್ಥಿ ಇದ್ದೀನಿ ಅಂತ. ನಾನು ಆಸಕ್ತಿ ಬಿಟ್ಟು ಪ್ರಪಂಚದಲ್ಲಿ ವ್ಯವಹಾರ ಮಾಡಿದ್ರೆ ನಾನು ಪರಮಾರ್ಥಿನೇ ಆಗಿರುತ್ತೇನೆ. ಯಾಕೆಂದರೆ ಪ್ರಪಂಚ ಬಿಟ್ಟು ಎಲ್ಲೂ ಹೋಗಂಗೆ ಇಲ್ವಲ್ಲ. ಪ್ರಪಂಚನ ಕೊಟ್ಟಿರೋದೇ ಅವನು, ನೀನು ಫೇಸ್ ಮಾಡಿ ನಿನ್ನ ಕರ್ಮವನ್ನು ಕಳಚ್ಕೊಂಡು ಆ ಭವಸಾಗರನ್ನು ದಾಟಬಾರ್ದು. ಈ ಪ್ರಪಂಚ ಬಿಟ್ಟು ನಾನು ಎಲ್ಲಿ ಹೋಗಲಿ? ಆ ವ್ಯವಹಾರ ಮಾಡುವಾಗ, ನಾನು ವ್ಯವಹಾರದಲ್ಲಿ ಮಾತಾಡುವಾಗ ಐ ಆಮ್ ನಾಟ್ ಗೆಟಿಂಗ್ ಅಟ್ಯಾಚ್ ಟು ದ ಅದರ್ ಪೀಪಲ್ಸ್ ವರ್ಡ್ಸ್, ಒಪಿನಿಯನ್, ದೇರ್ ಜಡ್ಜ್ಮೆಂಟ್, ದೆನ್ ಐ ಆಮ್ ಪರಮಾರ್ಥಿ ಓನ್ಲಿ. ನಮಗೆ ಈ ಪ್ರಪಂಚವನ್ನು ಯಾರು ಕೊಟ್ಟಿರುತ್ತಾರೋ ಅದು ಅವರದೇ ಇರುತ್ತೆಂಬ ಭಾವನೆಯಿಂದ ಮಾಡಿದರೆ ಅದರ ಸುಖ ದುಃಖಗಳು ನಮಗೆ ಬಾಧಿಸುವುದಿಲ್ಲ. ಇದು ಯಾರು ಕೊಟ್ಟಿಯಾರ ಪ್ರಪಂಚ? ಗುರುನಾಥ ಕೊಟ್ಟಿದ್ದಾನೆ. ಅವನು ತೊಗೊಂಬಂದಿದ್ದಾನೆ ಪೃಥ್ವಿ ಮೇಲೆ, ಅವನು ಕೊಟ್ಟಿದ್ದಾನೆ ಅಂದಮೇಲೆ ಅವನು ಪ್ರಪಂಚ ಅವನು ಮಾಡುವಾಗ ನಾನು ಯಾಕೆ ಓಡಿ ಹೋಗಬೇಕು? ಪಲಾಯನವಾದ ಯಾಕೆ ಮಾಡಬೇಕು? ಮುಖ ಮುಚ್ಕೊಂಡಿಟ್ಟೋದು ಮೆಡಿಟೇಷನಲ್ಲಿ ಯಾಕೆ ಕೂತ್ಕೋಬೇಕು? ಯಾಕೆಂದರೆ ಅವನು ಕೊಟ್ಟಿರೋದನ್ನು ಮಾಡಿ ತೋರಿಸಿ ಅದರಿಂದ ಆಚೆ ಬಂದು ನಾನೇನಾಗಬೇಕು? ಮುಕ್ತಳಾಗಿ ಆಗಬೇಕು. ಮೆಡಿಟೇಷನ್ ಅಂದರೆ ಕೇವಲ 20-40 ನಿಮಿಷ ಒಂದು ಗೈಡೆಡು ಅಥವಾ ಒಂದು ಫಿಕ್ಸ್ ಟೈಮಿಂದ ಅದು ಮೆಡಿಟೇಷನ್ ಅಲ್ಲ. ದಟ್ ಈಸ್ ಎ ಸಾಧನಾ ಟು ಬ್ರಿಂಗ್ ಯುವರ್ ಅವೇರ್ನೆಸ್ ದಟ್ 24/7 your life should become meditation. Whatever you are doing, you have to do it 100%. That is meditation. Without bothering about the result is meditation. ಇದು ಸಾಧಿಸುವುದಕ್ಕಾಗಿ ಗುರುಮುಖದಿಂದ ಪ್ರಾಪ್ತವಾದ ಭಗವಂತ ನಾಮವನ್ನು ನಾವು ತೆಗೆದುಕೊಳ್ಳಬೇಕು. ಯಾರನ್ನು ಗುರುಗಳಾಗಿ ಸ್ವೀಕರಿಸಬೇಕು? ಪ್ರಶ್ನೆ. ಎಲ್ಲಿ ನಮಗೆ ಸಮಾಧಾನವೆನಿಸುವುದೋ ಅದೇ ಗುರುಪದವೆನ್ನಬೇಕು. ಎಲ್ಲಿ ನಮಗೆ ಸಮಾಧಾನ ಅನಿಸುತ್ತದೆಯೋ, ಯಾರ ಶಬ್ದಗಳಿಂದ ನನ್ನ ಮನಸ್ಸಿಗೆ ಹಿತ ಉಂಟಾಗುತ್ತದೆಯೋ, ಯಾರ ಶಬ್ದಗಳಿಂದ ನನಗೆ ಮಾರ್ಗ ಓಪನ್ ಆಗುತ್ತೋ, ಯಾರ ಶಬ್ದಗಳಿಂದ ನನ್ನ ಜೀವನದ ದಾರಿ, ರೀತಿ, ನೀತಿ ಬದಲಾಗುತ್ತೋ, ಬದುಕಿನ ನಿಜವಾದ ಅರ್ಥ ತಿಳಿಯುತ್ತದೆಯೋ, ಎಲ್ಲಿ ನಾನು ಬಂದಾಗ ನನಗೆ ಫುಲ್ ಸ್ಟಾಪ್, ದಿಸ್ ಇಸ್ ದ ಪ್ಲೇಸ್ ವೇರ್ ಐ ಅಟೈನ್ಡ್ ಅಂತ ಅನಿಸತ್ತೋ, ಜೀವನ ಏನು, ಅದನ್ನು ಹೇಗೆ ಬದುಕಬೇಕು, ನಾನು ಯಾರು, ನಾನು ಏತಕ್ಕಾಗಿ ಬಂದಿದ್ದೀನಿ, ನನ್ನ ಉದ್ದೇಶ ಏನು ಈ ಜೀವದ ಪೃಥ್ವಿ ಮೇಲೆ ಬಂದಾಗ, ಇದನ್ನೆಲ್ಲ ತಿಳಿಸ್ಕೊಡೋನು ಯಾರಿರ್ತಾನೋ, ಯಾರ ಹತ್ರ ಹೋದಾಗ ನನಗೆ ನಿಜವಾಗಿಯೂ ಇದು ಅರಿವು ಆಯಿತೋ ಅವರು ಸದ್ಗುರು ಶ್ರೀ ಚಂದ್ರಕುಮಾರ್ ಅವರು. ಅಲ್ಲೇ ಕಂಪ್ಲೀಟ್. ದೆನ್ and there 2018 got a full stop where I understood what my life is, what it is all about, how I have been brought up, what is that goal that I have to achieve, and what is that is to be put an end to, that all the suffering, what is the mind projecting out, how it is that ಎಲ್ಲವನ್ನು ತಿಳಿಸ್ಕೊಟ್ಟದ ಮೇಲೆ then there came a full stop that made me understood who am I. ಗುರುಪದವು ಎಲ್ಲ ಕಡೆಗೂ ಒಂದೇ ಆಗಿರುತ್ತದೆ. ಗುರುಗಳಿಗೆ ಎಲ್ಲಿಯಾದರೂ ಅಡ್ಡ ಹೆಸರು ಇರುತ್ತದೆಯೇ? ಗುರುಗಳಿಗೆ ಸರ್ನೇಮ್ ಇರುತ್ತದೆಯೇ? ಗೋಂದಾವಲೇಕರರು ಗೋಂದಾವಲೆಯಲ್ಲಿ ಇರುತ್ತಿರಬಹುದು, ಮತ್ತೊಬ್ಬರು ಮತ್ತೊಂದು ಊರಿನಲ್ಲಿ ಇರಬಹುದು. ಆದ್ದರಿಂದ ವ್ಯಾವಹಾರಿಕ ಅಡ್ಡಹೆಸರು ಬೇರೆ ಬೇರೆ ಆದರೂ ಗುರುಪದ ಎಂಬುದು ಸರ್ವಕಾಲದಲ್ಲಿಯೂ ಅಬಾಧಿತವಾಗಿಯೇ ಇರುತ್ತದೆ. ಗುರುಪದ, ದಟ್ ಈಸ್ ದ ತತ್ವ ಮಹಾರಾಜ್ ಈಸ್ ಸ್ಪೀಕಿಂಗ್ ಅಬೌಟ್. ನಿರ್ಗುಣ ನಿರಾಕಾರ ಸ್ವರೂಪದ ಬಗ್ಗೆ ಮಹಾರಾಜರು ಹೇಳ್ತಾರೆ. ಅದು ಎಲ್ಲಿದ್ದರೂ ಒಂದೇ ಇರುತ್ತದೆ. ಅದು ಅಬಾಧಿತ. ಅಬಾಧಿತ ಮೀನ್ಸ್ ಇಟ್ ಈಸ್ ನಾಟ್ ಮರ್ಯಾದಿತ್.
ಕಾಲಖಂಡದಲ್ಲಿ ಇಲ್ಲ ಅದು ಗುರುಪದ ವ್ಯಾಪಕವಾಗಿದೆ. ಇಟ್ ಈಸ್ ವೆರಿ ವೆರಿ ಎಕ್ಸ್ಪಾನ್ಸಿವ್. ನಾವು ಮೆಜರ್ ಮಾಡಲಿಕ್ಕಾಗೋದಿಲ್ಲ. ಎಲ್ಲಿಂದ ಎಲ್ಲಿಗೆ ಹೋದರೂ ಸಹ ಆ ತತ್ವ ನಮಗೆ ಆಯಾ ಕ್ಷಣಕ್ಕೆ ಬೋಧನೆ ಮಾಡ್ತಿರತ್ತೆ. ನಾವು ಲಿಮಿಟೆಡ್ ಈಸ್ ವೇರ್ ವ್ಯವಹಾರದಲ್ಲಿ ಗೋಂದಾವಲೇಕರ್ ಮಹಾರಾಜರು, ಸ್ವಾಮಿ ಸಮರ್ಥರು, ಸಾಯಿ ಬಾಬಾ, ಮತ್ತೊಬ್ಬರು ಗುರುಗಳು ರಾಮಕೃಷ್ಣ ಪರಮಹಂಸರು, ವಿ ಆರ್ ಸಪ್ರೇಟಿಂಗ್ ಫ್ರಮ್ ದ ನೇಮ್ ಆ್ಯಂಡ್ ಫಾರಮ್. ಬಟ್ ಇನ್ ತತ್ವ ದೇ ಆರ್ ಆಲ್ ಒನ್ ಆ್ಯಂಡ್ ಸೇಮ್, ಅಬಾಧಿತವಾಗಿ ಇರುತ್ತದೆ. ನಿಮಗೆ ಎಲ್ಲಿ ಸಮಾಧಾನ ಅನಿಸುತ್ತದೆಯೋ ಅವರನ್ನು ಗುರುಗಳೆಂದು ತಿಳಿಯಿರಿ ಹಾಗೂ ಅವರ ಹೇಳುವ ಸಾಧನೆಯಲ್ಲಿ ಅವರನ್ನು ನೋಡಿರಿ. ಗುರುಗಳನ್ನು ಅವರ ದೇಹದ ಕಡೆಗೆ ನೋಡಬೇಡಿರಿ. ಅವರು ಎಲ್ಲಿರ್ತಾರೆ? ಅವರ ಸಾಧನೆಯಲ್ಲಿ, ಕೊಟ್ಟಿರೋ ಸಾಧನೆಯಲ್ಲಿ ಏನೇನು ಟೂಲ್ಸ್ ಕೊಟ್ಟಿರ್ತಾರೋ, ಜಪ ತಪ ಅನುಷ್ಠಾನಾಸ್ ಆರ್ ದ ಟೂಲ್ಸ್, ಇನ್ಸ್ಟ್ರೂಮೆಂಟ್ಸ್ used by the ಸಾಧಕ್ ಫಾರ್ ದ ಅಕಂಪ್ಲಿಷ್ಮೆಂಟ್ ಆಫ್ ದ ಡಿವಿನಿಟಿ ಒಳಗೆ ಇರೋದು, ಅದು ಎಲ್ಲೂ ಇಂದ ತರಹಂಗಿಲ್ಲ ಹೊರಗಡೆಯಿಂದ. ಅದು ನಿನ್ನ ಒಳಗೆ ಇದೆ ಅಪ್ಪ ಅಂತ ತಿಳಿಸ್ಕೊಡ್ಲಿಕ್ಕೆ ಇವೆಲ್ಲ ಸಾಧನೆ ಬೇಕು. ದೀಸ್ ಆರ್ ಆಲ್ ಟೂಲ್ಸ್ ವಿಚ್ ವಿ ಆರ್ ಯೂಸಿಂಗ್. ಮೆಡಿಟೇಷನ್ ಅನ್ಬಹುದು, ವಾಚನ ಅನ್ಬಹುದು, ಕೃತಿಗಳನ್ನು ಹೇಳುವುದು ಅನ್ಬಹುದು, ಕೀರ್ತನ ಮಾಡುವುದು ಅನ್ಬೋದು, ಪ್ರವಚನ ಮಾಡುವುದು ಅನ್ಬಹುದು. ದೀಸ್ ಆರ್ ದ ಟೂಲ್ಸ್ ನಾನು ಉಪಯೋಗಿಸಿ ಬಳಕೆ ಮಾಡಿ ನಾನು ಯಾರಿದ್ದೀನಿ ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ಇದನ್ನು ಗುರುಗಳು ನಮಗೆ ಕೊಟ್ಟಿರುತ್ತಾರೆ. ದೇಹದ ಕಡೆ ನೋಡಬೇಡಿರಿ. ಅವರು ಕುಂಟರು ಎಂಬುದನ್ನು ನೋಡಬೇಡಿರಿ. ರವಿದಾಸ್, ಮೀರಾಬಾಯಿ ಗುರುಗಳು, ಚಮ್ಮಾರ ಇದ್ದರು, ವಾಸ್ ಎ ಕಾಬ್ಲರ್. ದೆನ್ ಹೂ ಆಲ್ ದ ಸೇಂಟ್ಲಿ ಪೀಪಲ್, ಯಾರ್ಯಾರು ಗುರುಗಳಾಗಿದ್ದಾರೋ, ಒಬ್ಬರು ಏನಾದ್ರಪ್ಪ ಅವರು ಶಿಂಪಿ, ಟೇಲರು, ದರ್ಜಿ, ಅವರು ಕುಂಬಾರ, ಇವ್ರಿಗೂ ಎಲ್ಲ ಶಿಷ್ಯರಿದ್ದರು. ಬಟ್ ದಟ್ ಡಸಂಟ್ ಬೈಂಡ್. ಗುರು ಆಗಲಿಕ್ಕೆ ಅದು ಅಡ್ಡಿ ಬರೋದಿಲ್ಲ. ಕಾಸ್ಟು, ಕ್ರೀಡು, ಮನೆತನ ಮತ್ತು ಅವರ ಆಕ್ಯುಪೇಷನ್ನು ಗುರು ಆಗಲಿಕ್ಕೆ ಅಡ್ಡಿ ಬರುವುದಿಲ್ಲ. ಕಬೀರರು ವೀವರ್. ಅದಕ್ಕೆ ಅವರನ್ನು ಹಾಗೆ ನೋಡಬೇಡಿರಿ. ಅವರ ದೇಹದಿಂದ ಹೇಗೆ ಇದ್ದರೂ ಅವರು ಹೇಳಿದ ಸಾಧನೆಯಲ್ಲಿಯೇ ಇರಬೇಕು. ಅದರ ಜವಾಬ್ದಾರಿಯು ಎಲ್ಲಿಂದ ಗುರುಪದ ನಿರ್ಮಾಣವಾಗುತ್ತದೆಯೋ ಅದಕ್ಕೆ ಇರುತ್ತದೆ. ಗುರುಪದ ಎಲ್ಲಿಂದ ನಿರ್ಮಾಣ ಆಗುತ್ತೆ? ಮೂಲ ಪರಮಾತ್ಮನಿಂದ. ಹಾಗಾಗಿ ಅದರ ಜವಾಬ್ದಾರಿ ಅದಕ್ಕಿರುತ್ತೆ. ನಮಗೆ ಕೊಟ್ಟಿರೋ ಸಾಧನೆಯ ಜವಾಬ್ದಾರಿ ಆ ಸದ್ಗುರುನಾಥ ಪರಮಾತ್ಮನ ಶಕ್ತಿಯಿಂದ, ಆ ಶಕ್ತಿ ನಮ್ಮನ್ನು ಕಂಟ್ರೋಲ್ ಮಾಡುತ್ತೆ. ಆದ್ದರಿಂದ ಅಭಿಮಾನವನ್ನು ಬಿಟ್ಟು ಗುರುಗಳ ಕಡೆಗೆ ಹೋಗಬೇಕು. ಗುರುಗಳು ಹೇಳಿದ್ದೇ ಸಾಧನೆ ಎಂಬುದನ್ನು ದೃಢವಾಗಿ ಲಕ್ಷ್ಯದಲ್ಲಿ ಇಡಬೇಕು. ನಮ್ಮ ಗುರುಗಳು ಏನೇನು ನಮಗೆ ಸಾಧನೆ ಹೇಳಿರ್ತಾರೋ, ಶಬ್ದಗಳನ್ನು ಹೇಳಿರ್ತಾರೋ, ಅದೇ ನಮಗೆ ಅಲ್ಟಿಮೇಟ್, ಫೈನಲ್, ಅಥೆಂಟಿಕ್ ಒಂದು ಪವರು. ಅದು ಕೆಲಸ ಮಾಡ್ತಿರತ್ತೆ. ಆ ಪವರ್ನಲ್ಲಿ ನಾವು ಆ ಅಂಬ್ರೆಲಾದಲ್ಲಿದ್ದರೆ ಮಾತ್ರ ಅದು ಕೆಲಸ ಮಾಡ್ತಿರೋದು. ಅದನ್ನು ಬಿಟ್ಟು ಆಚೆ ಹೋಗಿ ನಮ್ಮದು ಮನಸ್ಸಿಂದ ಏನಾದ್ರು ಅಭಿಮಾನದಿಂದ ಮಾಡಿದ್ದೆ ಆದರೆ ಇಟ್ ವಿಲ್ ನಾಟ್ ಗಿವ್ ದಟ್ ಡಿಸೈರ್ಡ್ ರಿಸಲ್ಟ್ ವಾಟ್ ಹಿ ವಾಂಟ್ಸ್ ಟು ಟೇಕ್ ಅಸ್ ವೇರ್. ಸಪೋಸ್ ಅವ್ನು ನಮಗೆ ರಾಜ ಮಾಡಬೇಕು ಅಂತಿದ್ರೆ ನಾನು ಕ್ಲರ್ಕ್ ಆಗಬೇಕು ಅಂತ ಇಚ್ಛಾಪಟ್ಟರೆ ಹೆಂಗಾಗತ್ತಪ್ಪ? ಆಗೋದಿಲ್ಲ. ಅವನು ಸಾಧನೆ ರಾಜ ಮಾಡಬೇಕು. ನೀನು ರಾಜನಾಗಿದ್ಯಪ್ಪ, ನೀ ರಾಜನಾಗಿ ಬದುಕು ಅಂದರೆ, ಇಲ್ಲ ನಾನು ರಂಕನಾಗಿ ಭಿಕ್ಷಕನಾಗಿ ಬದುಕ್ತೀನಿ, ಹತ್ಕೋತ್ ಕೂತಿರ್ತೀನಿ ಅಂದರೆ ಅವ್ರು ಕೊಟ್ಟಿರೋ ಸಾಧನೆ ಎಲ್ಲ ಶಕ್ತಿ ಇರುತ್ತೆ. ಆದರೆ ಅದನ್ನು ಯಾರು ಮಾಡ್ತಿಲ್ಲ ಕರ್ಗತ, ಸಾಧಕ ಆದವನು ನಾನು ಕರ್ಗತ ಮಾಡ್ಕೊಳ್ದಿದ್ರೆ ಅದೇನಾಗುತ್ತೆ? ಈ ಜನ್ಮ ವೇಸ್ಟ್ ಆಗೋಗುತ್ತೆ. ನಮ್ಮದು ಗುರುಗಳ ಶಕ್ತಿ ಏನೂ ಆಗೋದಿಲ್ಲ, ನಮ್ಮ ಜನ್ಮ ವ್ಯರ್ಥ ಆಗೋಗುತ್ತೆ. ಆದ್ದರಿಂದ ಅಭಿಮಾನವನ್ನು ಬಿಟ್ಟು ಗುರುಗಳ ಕಡೆಗೆ ಹೋಗಬೇಕು. ಗುರುಗಳು ಹೇಳಿದ್ದೇ ಸಾಧನೆ ಎಂಬುದನ್ನು ದೃಢವಾಗಿ ಲಕ್ಷ್ಯದಲ್ಲಿ ಇಡಬೇಕು. ನಮ್ಮ ಗುರುಗಳು ಏನೇನು ನಮಗೆ ಸಾಧನೆ ಹೇಳಿರ್ತಾರೋ, ಶಬ್ದಗಳನ್ನು ಹೇಳಿರ್ತಾರೋ, ಅದೇ ನಮಗೆ ಅಲ್ಟಿಮೇಟ್, ಫೈನಲ್, ಅಥೆಂಟಿಕ್ ಒಂದು ಪವರು. ಅದು ಕೆಲಸ ಮಾಡ್ತಿರತ್ತೆ. ಆ ಪವರ್ನಲ್ಲಿ ನಾವು ಆ ಅಂಬ್ರೆಲಾದಲ್ಲಿದ್ದರೆ ಮಾತ್ರ ಅದು ಕೆಲಸ ಮಾಡ್ತಿರೋದು. ಅದನ್ನು ಬಿಟ್ಟು ಆಚೆ ಹೋಗಿ ನಮ್ಮದು ಮನಸ್ಸಿಂದ ಏನಾದ್ರು ಅಭಿಮಾನದಿಂದ ಮಾಡಿದ್ದೆ ಆದರೆ ಇಟ್ ವಿಲ್ ನಾಟ್ ಗಿವ್ ದಟ್ ಡಿಸೈರ್ಡ್ ರಿಸಲ್ಟ್ ವಾಟ್ ಹಿ ವಾಂಟ್ಸ್ ಟು ಟೇಕ್ ಅಸ್ ವೇರ್. ಸಪೋಸ್ ಅವ್ನು ನಮಗೆ ರಾಜ ಮಾಡಬೇಕು ಅಂತಿದ್ರೆ ನಾನು ಕ್ಲರ್ಕ್ ಆಗಬೇಕು ಅಂತ ಇಚ್ಛಾಪಟ್ಟರೆ ಹೆಂಗಾಗತ್ತಪ್ಪ? ಆಗೋದಿಲ್ಲ. ಅವನು ಸಾಧನೆ ರಾಜ ಮಾಡಬೇಕು. ನೀನು ರಾಜನಾಗಿದ್ಯಪ್ಪ, ನೀ ರಾಜನಾಗಿ ಬದುಕು ಅಂದರೆ, ಇಲ್ಲ ನಾನು ರಂಕನಾಗಿ ಭಿಕ್ಷಕನಾಗಿ ಬದುಕ್ತೀನಿ, ಹತ್ಕೋತ್ ಕೂತಿರ್ತೀನಿ ಅಂದರೆ ಅವ್ರು ಕೊಟ್ಟಿರೋ ಸಾಧನೆ ಎಲ್ಲ ಶಕ್ತಿ ಇರುತ್ತೆ. ಆದರೆ ಅದನ್ನು ಯಾರು ಮಾಡ್ತಿಲ್ಲ ಕರ್ಗತ, ಸಾಧಕ ಆದವನು ನಾನು ಕರ್ಗತ ಮಾಡ್ಕೊಳ್ದಿದ್ರೆ ಅದೇನಾಗುತ್ತೆ? ಈ ಜನ್ಮ ವೇಸ್ಟ್ ಆಗೋಗುತ್ತೆ. ನಮ್ಮದು ಗುರುಗಳ ಶಕ್ತಿ ಏನೂ ಆಗೋದಿಲ್ಲ, ನಮ್ಮ ಜನ್ಮ ವ್ಯರ್ಥ ಆಗೋಗುತ್ತೆ. ಅವ್ರ ಹತ್ರ ಯಾವ ಭೇದ ಭಾವ ಇಲ್ಲ, ತಾರತಮ್ಯ ಇಲ್ಲ. ಹಾಗಾಗಿ ಒಬ್ಬರಿಗೆ ಫೇವರ್ ಮಾಡ್ತಾರೆ, ಇನ್ನೊಬ್ಬರಿಗೆ ಫೇವರ್ ಮಾಡೋದಿಲ್ಲ ಅಂತಲ್ಲ. ಶಕ್ತಿ ಇರೋದು ಒಂದೇ, ಅದು ತತ್ವ ಇರೋದು ಒಂದೇ, ಅದು ಎಲ್ಲರಿಗೂ ಸಮಾನವಾಗಿ ಕೆಲಸ ಮಾಡುತ್ತೆ. ಹೌ ಈಸ್ ದ ರಿಸೀವಿಂಗ್ ಕೆಪಾಸಿಟಿ ಹಿಯರ್? ದಿಸ್ ಪಾತ್ರ
ದಿಸ್ ವೆಸಲ್ನಲ್ಲಿ ರಿಸೀವಿಂಗ್ ಕೆಪಾಸಿಟಿ ಹೆಂಗಿದೆ, ಯಾವ ಮಟ್ಟದಲ್ಲಿ ಶುದ್ಧತೆ ಆಗಿದೆ ಇದರದ್ದು, ಯಾವ ಮಟ್ಟದಲ್ಲಿ ಇದು ಸಾಧನೆ ಮಾಡ್ತಿದೆ, ದಟ್ ಡಿಪೆಂಡ್ಸ್ ಆನ್ ದಟ್ ರಿಸೀವಿಂಗ್ ಕೆಪಾಸಿಟಿ. ಅವರು ಎಲ್ಲರಿಗೂ ಕಿರಣ, ಸೂರ್ಯದ ಕಿರಣ ಎಲ್ಲ ಕಡೆ ಸೇಮ್ ಬೀಳ್ತಾ ಇರುತ್ತೆ. ಇಟ್ ಡಸಂಟ್ ಮೇಕ್ ಎನಿ ಬೈಫರ್ಕೇಷನ್, ಇವ್ರಿಗೆ ಕೊಡಬೇಕು ಕಿರಣ ಕೊಡಬೇಕು ಇವ್ರಿಗೆ ಕೊಡಬಾರ್ದು ಅನ್ನೋದು ಮಾಡೋದಿಲ್ಲ. ನಿಜವಾದ ಪರಮಾರ್ಥವು ಉಪದೇಶ ಮಾಡುವುದಕ್ಕಾಗಿ ಇರುವುದಿಲ್ಲ, ಅದು ಸ್ವತಃ ಆಚರಿಸುವುದಕ್ಕಾಗಿ ಇರುತ್ತದೆ. ಕೋಟ್ ಆ್ಯಂಡ್ ಕೋಟ್. ನಮ್ಮ ಪರಮಾರ್ಥವು ಜಗತ್ತಿಗೆ ಎಷ್ಟು ಕಡಿಮೆ ಕಾಣಿಸುತ್ತದೆಯೋ ಅಷ್ಟು ಅದು ನಮಗೆ ಲಾಭದಾಯಕವಾಗಿರುತ್ತದೆ. ಜಗತ್ತಿನ ಪ್ರತಿಷ್ಠೆಯಲ್ಲಿ ಸ್ವಲ್ಪವೂ ಸಾರ್ಥಕತೆ ಇರುವುದಿಲ್ಲ. ನಿಜವಾದ ದೊಡ್ಡಸ್ತಿಕೆ ಇಲ್ಲದಿರುವಾಗ ವ್ಯರ್ಥ ದೊಡ್ಡಸ್ತಿಕೆ ಅನಿಸುವುದು ಅತ್ಯಂತ ಘಾತಕವಾಗಿರುತ್ತದೆ. ನಾವು ಸಾಧನೆಯೇ ಮಾಡಿರೋದಿಲ್ಲ, ಆದರೆ ವ್ಯರ್ಥವಾಗಿ ನಮ್ಮ ದೊಡ್ಡಸ್ತಿಕೆ ತೋರಿಸಿದ್ರೆ ಏನಾಗುತ್ತೆ, ನಮ್ಮ ಒಂದು ಬೋಜಾನ ಕತ್ತೆ ಮೇಲೆ ಎಷ್ಟು ಹೊರಿಸಿದ್ರೆ ಆ ಥರ ನಮ್ಮ ಶಬ್ದದ ಬೋಜ ಬೇರೆಯವ್ರ ಮೇಲೆ ಹೊರಿಸ್ತಾ ಹೋದರೆ ಅವ್ರಿಗೆ ಅದರ ಅರ್ಥನೇ ಗೊತ್ತಿರಲ್ಲ, ಮರ್ಮನೇ ಗೊತ್ತಿರಲ್ಲ, ಅವ್ರಿಗೆ ಬೇಕು ಅಂತ ಗೊತ್ತಿಲ್ಲ, ಬೇಡ ಅಂತ ಗೊತ್ತಿಲ್ಲ, ಸುಮ್ಮನೆ ಹೋಗಿ ವಟ ನಾವು ಹೋಗಿಬಿಟ್ಟು ನಾನು ಹೇಳ್ತಿದ್ದೀನಿ ರೀ ನಿಮಗೆ, ಕೇಳ್ರಿ ನಾನು ಈಗ ತೋರಿಸ್ಬಿಡ್ತೀನಿ ನಿಮಗೆ ಅಂತ ಇಲ್ಲದ ದೊಡ್ಡಸ್ತಿಕೆ ತೋರಿಸಿದ್ರೆ ಏನು ಘಾತಕ ಆಗುತ್ತೆ ಅಂದರೆ, ಐ ಲೂಸ್ ಮೈ ಎನರ್ಜಿ. ನಥಿಂಗ್ ಘಾತಕ ಅಂದರೆ ಇನ್ನೇನೂ ಅಲ್ಲ. ವಾಟ್ ಎವರ್ ನಾನು ಸಂಗ್ರಹಣೆ ಮಾಡಿದ್ನೋ ಸಾಧನೆ ಮುಖೇನ ಅದನ್ನು ಎಲ್ಲವೂ ಐ ವಿಲ್ ಲೂಸ್ ಇಟ್ ಔಟ್ ವಿತೌಟ್ ಎನಿ ರೀಸನ್, ವೇಸ್ಟಿಂಗ್ ಮೈ ಟೈಮ್ ಆ್ಯಂಡ್ ಎನರ್ಜಿ ಆನ್ ದಿಸ್ ಅರ್ತ್. ವೈ ಶುಡ್ ಐ ಡೂ ದ್ಯಾಟ್? ಯಾರಿಗೆ ಅದ್ರ ಬಗ್ಗೆ ಅರಿವು ಗೊತ್ತಿಲ್ಲ ಅವ್ರಿಗೆ ಹೇಳಬಾರ್ದು, ಯಾರಿಗೆ ಅದ್ರ ಬಗ್ಗೆ ಇಚ್ಛಾ ಇಲ್ಲ ಅವ್ರಿಗೆ ಹೇಳಬಾರ್ದು, ಆಸಕ್ತಿನೇ ಇಲ್ಲ ಅದ್ರ ಬಗ್ಗೆ, ಪರಮಾರ್ಥದ ಬಗ್ಗೆ ಅವ್ರ ಜೊತೆ ಪ್ರಾಪಂಚಿಕ ವಿಷಯನೇ ಅಷ್ಟಕ್ಕಷ್ಟೇ ಮಾತಾಡಿ ನಮ್ಮ ಒಳಗೆ ನಾವು ವಾಪಸ್ ಬರ್ತಾ ಇರಬೇಕು. ಅದು ಹೆಂಗಿರುತ್ತೆ ಅಂದರೆ, ಒಂದು ಬಕೀಟ್ ಇದ್ದಂಗಿದೆ. ನಾವು ಆ ಬಕೀಟಲ್ಲಿ ಸಾವಿರಾರು ಛಿದ್ರ ಇರ್ತವೆ. ಗುರು ಎನರ್ಜಿ ಹಾಕ್ತಿರ್ತಂತಂದು ತನ್ನ ಶಕ್ತಿ ಬಂದು ಸತ್ಸಂಗದಲ್ಲಿ ನಾವು ಅವರನ್ನು ಭೇಟಿಯಾದಾಗ ನಮಗೆ ಶಕ್ತಿಯನ್ನು ಧಾರಾಕಾರವಾಗಿ ಎರಿಸ್ಕೊಟ್ಟಿರ್ತಾರೆ ಅವರು. ನಾವೇನು ಮಾಡ್ತೀವಿ, ಛಿದ್ರಗಳು, ಮಕ್ಕಳು, ಆಸಕ್ತಿ, ಇದು ಅದು ಎಲ್ಲ ಕಡೆ ಪರಮಾರ್ಥಿಕ ಸಾಧಕರು ಒಂದಿಷ್ಟು ಜನ ಸೇರಿಸ್ಕೊಂಡು ಎಲ್ಲ ಛಿದ್ರಗಳಿಂದ ಎಲ್ಲ ಔಟ್, ಅದು ಎನರ್ಜಿ ಎಲ್ಲ ಅವ್ನು ಹಾಕಿದ್ದೆಲ್ಲ ಔಟ್ ಆಗೋಗುತ್ತೆ. ವ್ಯಾವಹಾರಿಕದಲ್ಲೂ ಅಷ್ಟೇ, ಎಷ್ಟು ಬೇಕೋ ಅಷ್ಟು ಅಗತ್ಯ ಇದ್ದಷ್ಟೇ ಮಾತಾಡಬೇಕು. ಹೇಳಿದ್ದೆ ಟೇಪ್ ರಿಕಾರ್ಡರ್ ಆನ್ ಇದ್ದರೆ ಅಲ್ಲಿ ಸ್ಟಾಪ್ ಮಾಡಬೇಕಾದ್ರೆ, ಸಾಕಪ್ಪ ನಿಮ್ಮ ಮನೆ ವಿಷಯ, ನಿಮ್ಮ ಮಾತು ಸಾಕು, ಹೇಳಿದ್ದೆ ನಾ ಎಷ್ಟು ಜನ್ಮಾಂತರದಿಂದ ಹೇಳಿದ್ದೇ ಮಾತನ್ನು ಹೇಳ್ತಿರೋದು, ಅದರಲ್ಲಿ ಏನು ಹೊಸದಾಗಿದೆ, ಏನೂ ಹೊಸದಾಗಿಲ್ಲ. ಅದನ್ನು ನಾನು ಕೇಳಿಸ್ಕೊಳ್ಳೋದಾಗಲಿ ಅಥವಾ ಅವ್ರು ಬೇಜಾರಾಗುತ್ತೆ ಅಂತ ಅದನ್ನು ಕೇಳಿಸ್ಕೊತಾ ಒಂದು ತಾಸು ಕೂತ್ಕೊಂಡ್ರೆ ಐ ಆಮ್ ವೇಸ್ಟಿಂಗ್ ಮೈ ಟೈಮ್ ಆ್ಯಂಡ್ ಎನರ್ಜಿ. ಇದಕ್ಕೆ ಎಷ್ಟು ವರ್ಷ ಇದೆ ಅನ್ನೋದು ಗೊತ್ತಿಲ್ಲ. ಬಾಕಿ ವೇಸ್ಟಿಂಗ್ ಆನ್ ವಾಟ್? ಪೀಪಲ್ಸ್ ಅನ್ನೆಸೆಸರಿ ಅನ್ಪ್ರೊಡಕ್ಟಿವ್ ಟಾಕ್ಸ್ ಮೇಲೆ ನಾನು ಸಮಯವನ್ನು ಹಾಳು ಮಾಡ್ತಿದ್ದೀನಿ. ಗುರು ಕೊಟ್ಟಿದ್ದ ಶಕ್ತಿಯನ್ನು ಅದು ಮಾಡಬಾರದು. ಒಬ್ಬನು ಇದ್ದಲಿಯ ಅಂಗಡಿ ಇಟ್ಟನು, ಇನ್ನೊಬ್ಬನು ಮಿಠಾಯಿಯ ಅಂಗಡಿ ಇಟ್ಟನು. ಅಂಗಡಿ ಯಾವುದೇ ಇದ್ದರೂ ಕೊನೆಗೆ ಲಾಭವೆಷ್ಟು ಅನ್ನುವುದಕ್ಕೆ ಮಹತ್ವ ಇರುತ್ತದೆ. ಅದರಂತೆ ಪ್ರಪಂಚದಲ್ಲಿಯ ಏರಿ ಇಳಿತಗಳಿಗೆ ಪರಮಾರ್ಥದಲ್ಲಿ ಮಹತ್ವವಿರದೆ ಮನುಷ್ಯನ ವೃತ್ತಿಯು ಭಗವಂತನ ಕಡೆಗೆ ಎಷ್ಟು ಅಂಟುಕೊಂಡಿರುತ್ತದೆ ಎಂಬುದು ಮಹತ್ವ ಇರುತ್ತದೆ. ಪ್ರಪಂಚದ ಮಿಠಾಯಿ ಅಂಗಡಿ ಇಟ್ರೇನು, ಕೋಲ್ ಅಂಗಡಿ, ಇಡ್ಲಿ ಅಂಗಡಿ ಇಟ್ರೇನು, ಆ ಎರಡೂ ಅಂಗಡಿಯಿಂದ ಆಗ ಪ್ರಾಫಿಟ್ ಎಷ್ಟಿದೆಯಪ್ಪ, ದಟ್ ಮ್ಯಾಟರ್ಸ್ ದ ಮೋಸ್ಟ್. ಸೊ ಪರಮಾರ್ಥದಲ್ಲೂ ಬಂದಾಗೂ ಕೂಡ ನನ್ನ ವೃತ್ತಿಗಳು, ಮೈ ಥಾಟ್ಸ್, ವೇರ್ ದೇ ಆರ್ ಸೆಂಟರ್ಡ್ ಇನ್ ದ ಒಳ್ಳಿ ಥಾಟ್ಸ್ ಆರ್ ಆ್ಯಕ್ಟಿವಿಟೀಸ್ಗೆ ಜಿಗುಟ್ ಥರ ಅಂಟ್ಕೊಂಡು ಕೂತಿದೆಯೋ ಅದರಿಂದ ಬಿಡುಗಡೆ ಹೊಂದಿ ಪರಮಾರ್ಥದಲ್ಲಿ ಬಂದು ಪರಮಾತ್ಮನ ಬಗ್ಗೆ ತಿಳ್ಕೊಳ್ಳೋಕ್ಕೆ ಜಿಜ್ಞಾಸ ಉಂಟಾಗ್ತಿದೆಯೋ ಅದರ ಕಡೆ ನಾನು ನೋಡಬೇಕು. ಹೌ ಮಚ್ ಮೈ ಮೈಂಡ್ ಈಸ್ ಗೆಟಿಂಗ್ ಟುವರ್ಡ್ಸ್ ದಟ್ ಅಂಡರ್ಸ್ಟ್ಯಾಂಡಿಂಗ್ ದ ಪ್ರೋಸೆಸ್ಸು. ಅಥವಾ ಇದರಲ್ಲಿ ಏನು ಹೇಳಿದ್ದಾರೆ, ಭಾಗವತಂದಲ್ಲಿ ಏನು ಹೇಳ್ತಿದ್ದಾರೆ, ಭಗವದ್ಗೀತೆಯಲ್ಲಿ ಏನು ಹೇಳ್ತಿದ್ದಾರೆ, ಉಪನಿಷತ್ಗಳೆಲ್ಲ ಏನು ಹೇಳ್ತಿದ್ದಾರೆ. ಇದು ಯಾವುದು ಭಾಷ್ಯ ಇರಲಿಲ್ಲ, ಕಾಮೆಂಟ್ರಿ ಇರಲಿಲ್ಲ. ಅದನ್ನು ಶ್ಲೋಕ, ಇಟ್ ವಾಸ್ ಇನ್ ದ ಫಾರ್ಮ್ ಆಫ್ ಲೈಕ್ ಫಾರ್ಮುಲಾ. ಒಂದು ಸೂತ್ರ ಕೊಡ್ತಿದ್ರು, ಉಪನಿಷತ್ನ ಸೂತ್ರಗಳನ್ನು ಬರೆದಿಟ್ಟಿದ್ರು. ಆ ಸೂತ್ರನ ಗುರುಕುಲದಲ್ಲಿ ಅವರು ಚಿಂತನ, ಮನನ, ಅಗೇನ್ ದೇ ಹ್ಯಾವ್ ಟು ಮೆಡಿಟೇಟ್ ಆನ್ ದಟ್ ಆ್ಯಂಡ್ ದೆನ್ ಯು ಆರ್ ಗೋಯಿಂಗ್ ಟು ಡಿಕೋಡ್ ದ ವರ್ಡ್ಸ್ ಇನ್ ಅರ್ಥ ಏನು ಅಂತ ಡಿಕೋಡ್ ಮಾಡ್ತಿದ್ರು. ಆಮೇಲೇನು ಬರ್ತಾ ಇನ್ನೂ ಡೈಲ್ಯೂಟ್ ಆದಂಗೂ ಆ ಶ್ಲೋಕಕ್ಕೆ ಕೆಳಗಡೆ ಕಾಮೆಂಟ್ರಿ ಬರೆಯೋಕ್ಕೆ ಶುರು ಮಾಡಿದ್ರು. ಅಂದರೆ ಏನು, ಇನ್ನೂ ಸ್ವಲ್ಪ ಅನುಕೂಲ ಸಾಧಕರಿಗೆ ಆಗಲಿ ಅಂತ. ಆ ಶ್ಲೋಕ ಓದಿದಾಗ ಪದಾನ ಅರ್ಥ ಮಾಡಿಕೊಂಡು ಪುನಃ ಚಿಂತನ, ಮನನ ಪುನಃ ಮಾಡಿದಾಗ ಫ್ರಮ್ ಸೂಪರ್ಫಿಷಿಯಲ್ ಲೆವೆಲ್ ಟು ಯು ಆರ್ ಗೋಯಿಂಗ್ ಡೀಪ್ ಡೌನ್ ಟು ದ ಡೀಪರ್ ಲೆವೆಲ್. ಅವರು ಋಷಿ ಮುನಿಗಳು ಯಾವ ಉದ್ದೇಶದಿಂದ ಆ ಶ್ಲೋಕವನ್ನು, ಸೂತ್ರವನ್ನು ನಮಗೆ ಕೊಟ್ಟಿದ್ದಾರೆ ಅನ್ನೋದು ಆವಾಗ ಗಮನಕ್ಕೆ ಬರುತ್ತೆ. ಸುಮ್ಮನೆ ಮೇಲಿಂದ ತಿಳಿ ಅರ್ಥ ಹೇಳಿಬಿಟ್ರೆ ಹಿಂಗೆ ಹೇಳಿದ್ದಾರ್ರಿ ಅಂದರೆ ಏನು ಅರ್ಥ ಅದರದ್ದು? ಅದರ್ಥ ಡೀಪ್ ಡೌನ್ ನೀವು ಹೋಗಬೇಕು ಅಂದರೆ ವಿ ಹ್ಯಾವ್ ಟು ಫೋಕಸ್ ಆನ್ ದ್ಯಾಟ್ ಓನ್ಲಿ. ಯಾಕೆ ಪ್ರಾಪಂಚಿಕ ಎಕ್ಸಾಂಪಲ್ ಕೊಟ್ಟರು? ಪ್ರಾಪಂಚಿಕ ಎಕ್ಸಾಂಪಲ್ ಮೇಲಿಂದು ತಿಳಿ ಎಕ್ಸಾಂಪಲ್ ಅದು.
ಅದ್ಯಾಕಪ್ಪ ಅಂದರೆ ನಾವು ಪ್ರಪಂಚದಲ್ಲೇ ಸಿಕ್ಕಿ ಬಿದ್ದು ಒದ್ದಾಡ್ತಿದ್ದೀವಿ. ಈ ಪ್ರಪಂಚದ ಎಕ್ಸಾಂಪಲ್ ಕೋಟ್ ಮಾಡಿ ತೋರಿಸಿದ್ರೆ ಇವರು ಲಕ್ಷ ಪ್ರಪಂಚದ ಕಡೆ ಹೋಗ್ತಾವೆ. ಮಿಠಾಯಿ ಅಂಗಡಿ, ಕೋಲ್ ಅಂಗಡಿ, ಇಡ್ಲಿ ಅಂಗಡಿ, ಅಲ್ಲಿಂದ ನಮ್ಮನ್ನು ಒಳಗೆ ಕರ್ಕೊಂಬರ್ತಾರೆ. ಏನಪ್ಪ, ಹಾಗೆಯೇ ನಿನ್ನ ಜೀವನದಲ್ಲಿ ಏರು ಇಳಿತ ಆದಾಗ, ಕಮ್ಮಿ ಜಾಸ್ತಿ ಆದಾಗ, ಜಾಯ್ ಸಾರೋ ಬಂದಾಗ, ಇದ್ಲು ಮತ್ತು ಕೋಲು, ಬ್ಲ್ಯಾಕ್ ಆ್ಯಂಡ್ ವೈಟ್. ಸೊ ದ ಟೂ ಡುವಾಲಿಟೀಸ್ ಆಫ್ ಲೈಫ್ ಅಗೇನ್. ಇದ್ಲು ಮತ್ತು ಮಿಠಾಯಿ ಕ್ಯಾನ್ ಬಿ ವೈಟ್, ಯು ಟೇಕ್ ಇಟ್ ಆಸ್, ಆ್ಯಂಡ್ ಕೋಲ್ ಬ್ಲ್ಯಾಕ್, ಇಟ್ಸ್ ಅ ಬ್ಲ್ಯಾಕ್ ಆ್ಯಂಡ್ ವೈಟ್. ಸೊ ಟೂ ಡುವಾಲಿಟೀಸಿಂದ ನೀನು ಆಚೆ ಬಾರಪ್ಪ. ದೀಸ್ ಟೂ ಡುವಾಲಿಟೀಸ್ ಆರ್ ಫಾರ್ ದ ಮೈಂಡ್. ಸೊ ಲೈಫ್ನಲ್ಲೂ ಹೀಗೆ ಆದಾಗ ನೀನು ಅದರಲ್ಲಿ ಕ್ಯಾರಿಡ್ ಅವೇ ಆಗಬೇಡ. ಇಲ್ಲಿ ಉಬುತ್ಯಾ, ಇಲ್ಲಿ ಕುಗ್ತ್ಯಾ, ಇಲ್ಲಿ ಅಳ್ತ್ಯಾ, ಇಲ್ಲಿ ನಗ್ತ್ಯಾ. ಸೊ ಕಮ್ ಔಟ್ ಆಫ್ ಬೋತ್ ಆಫ್ ದೀಸ್ ಥಿಂಗ್ಸ್ ಆ್ಯಂಡ್ ಗೆಟ್ ಸ್ಟಿಲ್ಡ್ ಇನ್ ವಾಟ್? ಇನ್ನರ್ ಪೀಸ್, ಇನ್ನರ್ ಸೈಲೆನ್ಸ್ ಒಳಗೆ ಆತ್ಮನಲ್ಲಿ ನೆಲೆಸು. ಸೊ ನನಗೆ ಫಸ್ಟ್ ಒಂದು ಮಾತು ಅರ್ಥ ಆಗಬೇಕು. ನನ್ನ ಮಾಡಿದ ಕರ್ಮದ ಅನುಸಾರವಾಗಿ ಫಲ ಅಂದರೆ ಏನು? ಪ್ರಾರಬ್ಧ, ದ ಸಂಚಿತ ಗಾಟ್ ಡೆಪಾಸಿಟೆಡ್. ಫ್ರಮ್ ದಟ್ ಸಮ್ ಪಾರ್ಟ್ ಆಫ್ ಇಟ್ ಈಸ್ ಬೀಂಗ್ ಟೇಕನ್ ಟು ಟೇಕ್ ಅಪ್ ದಿಸ್ ಬಾಡಿ ಆ್ಯಸ್ ಪ್ರಾರಬ್ಧ. ಇದರಲ್ಲಿ ವಾಟ್ ಎವರ್ ಐ ಹ್ಯಾವ್ ಡನ್, ಗುಡ್ ಆರ್ ಬ್ಯಾಡ್, ಬೋತ್ ದ ಥಿಂಗ್ಸ್ ಐ ವಿಲ್ ಗೆಟ್. ಗುಡ್ ಮಾಡಿದಾಗ ಜನರ ಮುಖೇನ ಫೇಮ್, ನೇಮ್, ಫೇಮ್, ಪೈಸಾ, ದಿಸು ದ್ಯಾಟು, ದಿಸ್ ಇಸ್ ದ ಗುಡ್ ಥಿಂಗ್. ವರ್ಸ್ಟ್ ಪಾರ್ಟ್ ಈಸ್ ಯು ಹ್ಯಾವ್ ಸಮ್ ಇಲ್ನೆಸ್, ಯು ಗೆಟ್ ಟು ಗೋ ಲಾಸ್ ದಟ್ ದಿಸ್ ಥಿಂಗ್, ದಟ್ ಥಿಂಗ್, ರಿಲೇಷನ್ಶಿಪ್, ಮನಿ, ವಾಟ್ ಎವರ್ ಇಟ್ ಈಸ್, ದಟ್ ಈಸ್ ಅ ಬ್ಯಾಡ್ ಪಾರ್ಟ್ ಆಫ್ ಯುವರ್ ಲೈಫ್. Both is my part only. This is also my part, this is also my part. I cannot love this and I cannot hate this. Both the eyes are mine only. ಒಂದು ಕಣ್ಣು ಮುಚ್ಕೊಂಡು ಇನ್ನೊಂದು ಕಣ್ಣು ಬರೀ ತೆಗೆದಿಟ್ಕೊಂಡು ಹೆಂಗಾಗತ್ತೆ? ಗುಡ್ ಬಂದಾಗ ತೆಗೆದಿಟ್ಕೋತೀನಿ, ಬ್ಯಾಡ್ ಬಂದಾಗ ತೆಗೆಯೋದಿಲ್ಲ ಅಂತೀನ. ಬೋತ್ ದ ಟೈಮ್ಸ್ ಯು ಸಿ. ಸೊ ಫೇಸ್ ಇಟ್, ಅಬ್ಸರ್ವ್ ಇಟ್. ಯು ಆರ್ ದ ಓನ್ ಮೇಕರ್ ಆಫ್ ದೋಸ್ ಥಿಂಗ್. ನಾವು ಹೌ ಕ್ಯಾನ್ ಯು ಚೇಂಜ್ ಇಟ್? ಯು ಕ್ಯಾನ್ ಡೆಫಿನೆಟ್ಲಿ ಚೇಂಜ್ ಇಟ್ ಬೈ ಕ್ಲಿಂಗಿಂಗ್ ಟು ದ ನೇಮ್ ಡಿವೈನ್. ಭಗವಂತನ ನಾಮಕ್ಕೆ ಹೋದಾಗ ಪರಮಾರ್ಥಕ್ಕೆ ಯಾವುದೇ ಪರಿಸ್ಥಿತಿಯೂ ನಡೆಯುತ್ತದೆ. ಆದರೆ ನಮ್ಮ ವೃತ್ತಿಗಳು ಮಾತ್ರ ಸ್ಥಿರವಾಗಿ ಇರಬೇಕು. ಒಂದು ಕಡೆಯಿಂದ ಮನಸ್ಸಿನ ಸಂಯಮ ಹಾಗೂ ಇನ್ನೊಂದು ಕಡೆಯಿಂದ ಭಕ್ತಿಯ ಬಲವಿದ್ದರೆ ಪರಮಾರ್ಥವು ಬೇಗನೆ ಸಾಧಿಸುತ್ತದೆ. ಸಂಯಮ, ಡಿಸಿಪ್ಲಿನಿಂಗ್ ದ ಮೈಂಡ್ ಆ್ಯಂಡ್ ಭಕ್ತಿಯ ಬಲವಿದ್ದರೆ, ದ ಪವರ್ ಆಫ್ ಭಕ್ತಿ, ಪವರ್ ಆಫ್ ಡಿವೋಷನ್. ಏನು ಶಬರಿಮಾ ಹತ್ರ ಇತ್ತು, ಮೀರಾಬಾಯಿ ಹತ್ರ ಇತ್ತು, ಪುರಂದರದಾಸರ ಹತ್ರ ಇತ್ತು, ಕನಕದಾಸರ ಹತ್ರ ಇತ್ತು. ಆ ಭಕ್ತಿಯ ನಮ್ಮ ಯಾರಪ್ಪ ಅದು, ಆ ಭಕ್ತಿಯ ಬಲ ಇದ್ದರೆ ಪರಮಾರ್ಥ ಬೇಗನೆ ಸಾಧಿಸುತ್ತದೆ. ನಿಜವಾಗಿಯೂ ಪರಮಾರ್ಥವು ಎಷ್ಟು ಸುಲಭವಾಗಿರುತ್ತದೆ ಅಂದರೆ ಅದನ್ನು ಸಹಜವಾಗಿ ಮಾಡಲು ಬರುತ್ತದೆ. ಆದರೆ ಆಶ್ಚರ್ಯವೇನೆಂದರೆ ಅದು ಬಹಳ ಸುಲಭವಿದೆ ಎಂದು ಯಾರೂ ಅದನ್ನು ಮಾಡುವುದಿಲ್ಲ. ಬಹಳ ಸುಲಭ ಇದೆ ರೀ, ಅದಕ್ಕೆ ನಮಗೆ ಮಾಡಲಿಕ್ಕಾಗ್ತಿಲ್ಲ. ಏನು? ಮನಸ್ಸನ್ನು ಬಿಟ್ಟು ಬಿಡು ಅಂದರೆ ನಾವು ಬಿಡಲಿಕ್ಕೆ ರೆಡಿ ಇಲ್ಲ. ಗುರುನಾಥ ಹೇಳ್ತಾನೆ ಭಾಳ ಸುಲಭ ಇದೆಯಮ್ಮ, ಅದು ಹಿಂಗಾಗತ್ತಮ್ಮ ಅಂತ ಹೇಳ್ತಿದ್ದ ಅವನು. ಹಿಂಗೆ ಏನು ಮಾಡಬೇಕಪ್ಪ ಅದಕ್ಕೆ? ಏನಿಲ್ಲಮ್ಮ, ಸಿಂಪ್ಲಿ डोंट यूज़ योर माइंड. अरे डोंट यूज़ योर माइंड तो कैसे चलेगा? वो कौन क्या कर रहा है, ये क्या कर रहा है, जलन करना है, जेलसी करना है, ये सब के लिए माइंड चाहिए. माइंड इसके बगैर ऑपरेट नहीं कर सकता है. वर्ड्स के बगैर चुप करके बैठो, बोलो मत अंतिम. चुप कैसे बैठेगा माइंड? किधर क्या चल रहा है जग में, उधर परमार्थ के शादी के इसमें क्या चल रहा है, उसमें क्या चल रहा है. जब तक माइंड को फीडिंग नहीं मिलेगा. फास्टिंग करते हैं हम एकादशी को, ये पेट से फास्टिंग होता है, लेकिन इसका फास्टिंग कौन करेगा? 15 दिन में एक बार तो इसको फास्टिंग दे दो. सब कुछ छोड़ो, मोबाइल सब छोड़ के ऐसा खाली हाथ करके बैठो. इसको तो फास्टिंग पेट को होता है ना, इसको फास्टिंग कैसे देंगे? दुनिया भर का कचरा जमा करके रखने का, अपना कचरा दूसरों के व्हाट्सएप में जैसे हम फॉरवर्ड करते हैं, अपना कचरा, दिमाग का कचरा दूसरे के दिमाग में डालने का. फास्टिंग कैसे होगा? एकादशी कैसा किया? इधर किधर किया एकादशी हमने? वो तो सिर्फ पेट को है दिखाने के लिए. फास्टिंग के दिन नाम जब ज़्यादा हुआ क्या जी? रोज़ में 2000 3000 करती हूँ, आज 15000 हुआ क्या जी? नहीं. सारा दिन खाना पकाने में किचन में टाइम चले गया. बटाटे का खीर, साबूदाने का खिचड़ी, वेफर्स, रताड़ा, बॉइल्ड स्वीट पोटैटोस, फ्रूट्स, श्रीखंड और क्या बनाना का मिल्क शेक, दिस सो दैट तो बनाने में टाइम निकल गया. फिर किधर किया नाम जब हमने? एकादशी मीन्स एक देशी. हमारा 1 पॉइंटेड फोकस शुड बी देयर एटलीस्ट 15 डेज में एक बार, महीने में 2 बार तो ऐसा करो. लेकिन सारा दिन हमारा काम में किचन में ही निकल जाता है. फिर हम नाम जप कब किया? कितना टाइम हम उपासना किया हमने भगवान के साथ. पास में रहना. आसन मीन्स बैठना, भगवान के पास बैठना. किधर बैठे हैं जी हम? फिर हमने एकादशी किया करके बोलते हैं. रिप्लेसमेंट ऑफ फूड. चावल नहीं खाना है, चपाती नहीं खाना है, वो छोड़ के बाकी सब खाना है. दैट इज ओनली अ रिप्लेसमेंट ऑफ फूड. एक्चुअली फास्टिंग मीन्स यू शुड नॉट ईट एनीथिंग.
फास्टिंग इज़ टू डिटॉक्सिफाई द बॉडी, साइंटिफिक के हिसाब से। तो ऐसा आहार खाओ जो पेट के लिए हल्का होगा, पेट हल्का होगा तो मन हल्का होगा, तो ध्यान जल्दी लग जाएगा। साबूदाना खाया, उसके अंदर शेंगदाना है, शेंगदाना पित्त बढ़ाता है, एसिडिटी बढ़ाता है, तो शरीर में एसिडिटी बनेगा तो हमारा कंसंट्रेशन बिगड़ गया। ऐसा बहुत सारा रीजंस है जिसके वजह से हमारा नाम जप बराबर से होता नहीं है। वो कितना सहज और सुलभ है महाराज कहते हैं, लेकिन जो सहज सुलभ है वही हमको बहुत डिफिकल्ट लगता है, नहीं होता है जी हमसे करने को। ಪ್ರಪಂಚವು ಪರಮಾರ್ಥಕ್ಕೆ ಅಡ್ಡಿಯಾಗುವುದಕ್ಕಾಗಿ ಇರುವುದಿಲ್ಲ, ಅದು ಪರಮಾರ್ಥ ಸಾಧಿಸುವುದಕ್ಕಾಗಿಯೇ ಇರುತ್ತದೆ ಎಂಬುದನ್ನು ನಾವು ದೃಢವಾಗಿ ತಿಳಿದುಕೊಳ್ಳಬೇಕು. ಸಾಧಕನು ದೇಹದ ಕರ್ತವ್ಯವನ್ನು ಪ್ರಾರಬ್ಧದ ಮೇಲೆ ಹಾಕಿ ಮನಸ್ಸಿನಿಂದ ಈಶ್ವರೋಪಾಸನೆ ಮಾಡಬೇಕು. ಎಲ್ಲಿಂದ ಮಾಡಬೇಕು? ಮನಸ್ಸಿನಿಂದ. ಮಹಾರಾಜರು ಎಲ್ಲೂ ಹೇಳಿಲ್ಲ ನಿಮ್ಮ ಪ್ರಪಂಚದ ಕರ್ತವ್ಯ ಬಿಟ್ಬಿಟ್ಟು ಜಪ್ಪಾಲೆ ಹಿಡ್ಕೊಂಡು ಕುತ್ಕೊಂಡ್ಬಿಡ್ರಿ ಒಂದು ಕಡೆ. ಅದು ನಮ್ಮ ಪ್ರಾರಬ್ಧಕ್ಕೆ ಅನುಸಾರವಾಗಿಯೇ ಸಾಧನ ನಡೀತಾ ಇರುತ್ತೆ. ಹಾಗಾಗಿ ಪ್ರಪಂಚದ ಪ್ರತಿಯೊಂದು ಕೆಲಸ ಮಾಡುವಾಗಲೂ ಅರಿವು ಇಲ್ಲಿರಬೇಕು. ಮನಸ್ಸಿನಿಂದ ಈಶ್ವರನ ಉಪಾಸನೆ, ಮನಸ್ಸಿನಿಂದ ಅವನ ಹತ್ರ ಹೋಗಿ ಕುತ್ಕೋಬೇಕು. ಆಸನೆ, ಈಶ್ವರ ಆಸನೆ, ಈಶ್ವರನ ಹತ್ತಿರ ಕೂತ್ಕೊಂಡು ಆಸನ ಹಾಕ್ಕೊಂಡು ಅಂದರೆ ಕೂಡುವುದು. ಈಶ್ವರನ ಅಂದರೆ ಹತ್ತಿರ, ಈಶ್ವರನ ಹತ್ತಿರ ಇರಬೇಕು ಅಂದರೆ ಎಲ್ಲಿಂದ ಇರಬೇಕು? ಇಲ್ಲಿಂದ ಯಾವಾಗಲೂ ಇರಬೇಕು. ಇಂದಿನ ಬೋಧವಚನ: ಹೃದಯದಲ್ಲಿ ರಾಮ, ಮುಖದಲ್ಲಿ ನಾಮ, ಕೈಗಳಲ್ಲಿ ಪ್ರಪಂಚದ ಕರ್ಮ, ಇದೇ ಪರಮಾರ್ಥದ ನಿಜವಾದ ಮರ್ಮ. ಹೃದಯದಲ್ಲಿ ರಾಮ, ರಾಮ ಇದ್ದೇ ಇದ್ದಾನೆ. ಆ ಮುಖದಲ್ಲಿ ರಾಮಾನಿ ನಿದ್ಯಪ್ಪ ಇಲ್ಲಿ, ರಾಮಾನಿ ನಿದ್ಯಪ್ಪ ಇಲ್ಲಿ, ರಾಮಾನಿ ನಿದ್ಯಪ್ಪ ಇಲ್ಲಿ ಅಂತ ಬಾಯಲ್ಲಿ ಹೇಳ್ತಾ ಇರೋದು ನಾಮಸ್ಮರಣೆ ಮುಖೇಣ. ಪ್ರಪಂಚದ ಕರ್ಮವನ್ನು ಮಾಡೋದು, ಇದೇ ನಿಜವಾದ ಪರಮಾರ್ಥದ ಮರ್ಮ ಆಗಿರುತ್ತದೆ. ನಾವು ನೀವು ಸೇರಿ ಮಾಡೋಣ ಅಂತ ಹೇಳುತ್ತಾ ಜಾನಕಿ ಜೀವನ ಸ್ಮರಣೆ. ಜೈ ಜೈ ರಾಮ್. ಲೋಕಾಹ ಸಮಸ್ತಾಹ ಸುಖಿನೋ ಭವಂತು.